ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ. ಚೆನ್ನಾಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಕಣಪ್ಪ. ಓಕೆ, ಐ ವಿಲ್ ಕಮ್ ಟು ದ ಮ್ಯಾಟರ್. ಡಿ.ಕೆ. ಶಿವಕುಮಾರ್ ಸಾಹೇಬರು ಫುಲ್ ಸರ್ಕಸ್ ಚೇರ್ ಅವ್ರದೇ ಆಗತ್ತೆ. ಎಸ್, ನವಂಬರ್ಲಿ ಏನು ಹೇಳಿದ್ರು ಕ್ರಾಂತಿ, ಆ ಕ್ರಾಂತಿ ರೆಡಿ ಆಗ್ತಾ ಇದೆ ಒಳಗಡೆ, ಆದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ಕ್ರಾಂತಿ ರೆಡಿ ಆಗಿರೋದು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತು. MLAಗಳ ಹತ್ರ ಮಾತುಕತೆ ನಡೀತಾ ಇದೆ. ಅಂದರೆ ಗದ್ಗೆ ಮೇಲೆ ಕೂತ್ಕೊಳ್ಳೋಕ್ಕೆ ಸಿದ್ದರಾಮಯ್ಯ ಸಾಹೇಬರು ಗದ್ಗೆ ಮೇಲೆ ಕೂತ್ಕೊಳ್ಳೋಕ್ಕೆ ಡಿ.ಕೆ. ಸಾಹೇಬರು ರೆಡಿ ಆಗ್ತಾವ್ರಿ. ಅಂದರೆ ಅವ್ರು CM ಆಗ್ತಾರೆ. ಇದು ಖಂಡಿತ, ಖಚಿತ, ಉಚಿತ ಅಂದಂಗೆ ಉಚಿತ ಅವ್ರಿಗೆ ಸೇರಿದ್ದು ಗಣಪ. ಡಿ.ಕೆ. ಶಿವಕುಮಾರ್ ಸಾಹೇಬರು ಪಕ್ಕ CM ಆಗ್ತಾರೆ. ನವಂಬರಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೆ ಆಗ್ತಾರೆ ಅಂತ ಕೆಲವು MLAಗಳು ಹೇಳ್ತಾವ್ರಂತೆ. ನಮ್ಮ ಸಪೋರ್ಟ್ ನಿಮಗಿದೆ, ನಮ್ಮ ಬೆಂಬಲ ನಿಮಗೆ ಕೊಡ್ತೀವಿ ಅಂತ. ಈಗ ಒಳಗಡೆ ಏನಾಯ್ತೈತೆ ದೆಹಲಿಯಲ್ಲಿ, ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಏನು ಡಿಸೈಡ್ ಮಾಡ್ತಾರೆ ನೋಡಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತೈತೆ, ಅವ್ರಿಗೂ ಗೊತ್ತೈತೆ ಆ ಸೀಟ್ ಅವ್ರಿಗೆ ಹೋಗಬೇಕು ಅಂತ. ಮಾತುಕತೆ ಪ್ರಕಾರ 2.5 ವರ್ಷ ನೀನು, 2.5 ವರ್ಷ ನಾನು ಅಂತ ಹೇಳಿದ್ದು ಮಾತು. ಅವ್ರ ಪಕ್ಷದಲ್ಲೇ ಮಾತು ಉಳಿಸ್ಕೊಂಡಿಲ್ಲ ಅಂದರೆ ಇನ್ನು ಜನಗಳಿಗೆ ಏನು ಮಾತು ಉಳಿಸ್ಕೋತಾರೆ ಕೊಟ್ಟಿರೋದು ಅಂತ ಜನಗಳು ಮಾತಾಡ್ತಾವ್ರೆ ಕಣ್ರಪ್ಪ. ಜನಗಳಿಗೂ ಮಾತುಗಳು ಕೊಟ್ಟಿದ್ರು, ನಾವು ಗೆದ್ದ ಮೇಲೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ. ಎಷ್ಟು ಸೀಟ್ ಗೆತ್ತು ಕಾಂಗ್ರೆಸ್ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರು ನವಂಬರಲ್ಲಿ ಪಕ್ಕ ಅಂದರೆ ಪಕ್ಕ CM ಆಗ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಓಕೆ ಏನ್ರಪ್ಪ? ಇನ್ನೂ ಐತೆ ಕಣಪ್ಪ. ಆರ್ ಅಶೋಕ್ ಸಾಹೇಬರು ಮಾತಾಡಿರೋಂಥದ್ದು, ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ. ಇಂದಿರಾ ಗಾಂಧಿಗೆ ಎದುರೋದ್ರು, ನೆಹರೂನೇ ಎದುರು ಬಿಟ್ಟು RSS ಅವ್ರನ್ನ ಎದುರಾಕೊಳ್ಳೋಕೆ ಹೋಗಿ ಇನ್ನು ಇವ್ರ ಕೈಲಿ ಏನಾಗುತ್ತೆ, ಪ್ರಿಯಾಂಕಾ ಖರ್ಗೆ ಕೈಲಿ ಏನೋ ಅವ್ರು ಬರೀ ಫೈನಾನ್ಸ್ ಮಿನಿಸ್ಟರ್, ಅವರು ಬರೀ ಫೈನಾನ್ಸ್ ಒಳಗಿದ್ರು ಅವರು ಹಂಗಾರಿ ಅಂತ ಇವ್ರು ಕೇಳಿದ್ರು. ಯಾರಪ್ಪ? ಪ್ರಿಯಾಂಕಾ ಖರ್ಗೆ ಅವರು ಆರ್ ಅಶೋಕ್ ಅವ್ರು ಹೇಳಿದ್ರು 180 ಕೋಟಿ, ಎಷ್ಟೋ 1180 ಕೋಟಿನೋ ಎಷ್ಟೋ ಕೋಟಿ ಅವಾಗ ಮುಂಡ ಹಗರಣ ಆಗೋಯ್ತಲ್ಲ. ಹಂಗಾರೆ A1 ಅವರೇ ಆಗ್ತಾರೆ ಆ ವಿಚಾರದಲ್ಲಿ. ಅಂದರೆ ಪ್ರಿಯಾಂಕಾ ಖರ್ಗೆ ಅವರು A1 ಅವರೇ ಆಗ್ತಾರೆ, ಅಷ್ಟು ದುಡ್ಡು ಲೂಟ್ ಮಾಡಿರೋದ್ರಲ್ಲಿ ಅಂತ ಆರ್ ಅಶೋಕ್ ಅವರು ಹೇಳ್ತಾರಂಥದ್ದು. 1180 ಕೋಟಿನ ಎಷ್ಟೋ ಲೂಟ್ ಆಗ್ಬಿಡ್ತಲ್ಲ ಆ ಟೈಮಲ್ಲಿ. ಹಂಗಾರೆ ಅವರಿದ್ದಾಗಲೇ ಆಗಿರೋವಂಥದ್ದು ಹಂಗೆ ಅಂತ ಮಾತಾಡ್ತಾವ್ರೆ ಕಣ್ರಪ್ಪ. ನೀವು ಯಾರ್ಯಾರು ಎತ್ಕೊಂಡಿದ್ರು, ನಿಮ್ಮ ಜಗಳ ಬಂದಮೇಲೆ ನಮಗೂ ಗೊತ್ತಾಗೋದು ಕಣಪ್ಪ ಯಾರ್ಯಾರು ಎಷ್ಟೆಷ್ಟು ಲೂಟ್ ಮಾಡಿದ್ರಂತ. ಇವ್ರು 100 ಕೋಟಿ ಅಂತಾವ್ರೆ, 200 ಅಂತಾರೆ, ಒಬ್ರು 180 ಕೋಟಿ ಅಂತಾರೆ, 80 ಕೋಟಿ ಅಂತಾರೆ. ನೀವು ಕಿತ್ಲಾಡ್ಬೇಕಾದ್ರೆ ನಮಗೆ ಗೊತ್ತಾಗೋದು, ಹೊರಗಡೆ ಸುದ್ದಿ ಬರೋದು ಯಾರ್ಯಾರು ಎಷ್ಟೆಷ್ಟು ಲೂಟ್ ಮಾಡಿದ್ದೀರಾ ಅಂತ. ಅಲ್ಲೇನ್ರಪ್ಪ ನಮ್ಗೆ ಗೊತ್ತಿರೋಂಥ ವಿಚಾರ ಕಣಪ್ಪ. ಇನ್ನು ಹಳ್ಳ ಗುಂಡಿಗಳೆಲ್ಲ ಮಳೆ ಬಂದು ಫುಲ್ ಹೆವಿ ಮಳೆ ಆಗ್ಬಿಡದೆ ಬೆಂಗಳೂರೊಳಗೆ 10 ದಿವಸ ಕಂಟಿನ್ಯೂಸು ಮಳೆ ಇರುತ್ತಂತೆ. ಪಾಪ ವ್ಯಾಪಾರ ಮಾಡೋರಿಗೆ ಕಷ್ಟ ಆಯ್ತೈತೆ ಕಣಪ್ಪ. ಬೀದಿ ವ್ಯಾಪಾರ ಮಾಡೋರಿಗೆ, ಗಾಡಿ ತಳ್ಕೊಂಡು ಹೋಗೋರಿಗೆ ಅವ್ರ ಜೀವನ ನಡಿಬೇಕು ಕಣಪ್ಪ. ನಾವೆಲ್ಲ ಆಫೀಸ್ ಒಳಗೆ ಕೂತ್ಕೊಂಡು ಕೆಲಸ ಮಾಡ್ಬಿಡ್ತೀವಿ ಕಣ್ರಪ್ಪ. ಪಾಪ ಅವ್ರ ಜೀವನ ಹಿಂಗೆ. ನಾನು ದೇವ್ರು ಬೇಡ್ಕೊಳ್ಳೋದಷ್ಟೇ ಕಣಪ್ಪ. ಪಾಪ ಅವ್ರಿಗೆ ವ್ಯಾಪಾರ ಆಗಲಿ, ದಿನಕ್ಕೆ ಏನು ಸಿಗುತ್ತೋ ಅವ್ರಿಗೆ ದೇವರು ಇನ್ನೂ ಜಾಸ್ತಿ ಕೊಡಲಿ ನಾನು ಬೇಡ್ಕೊತೀನಿ, ಮನುಷ್ಯದ್ದೇ ಬೇಡ್ಕೊತೀನಿ ಕಣಪ್ಪ. ಯಾಕಂದರೆ ಪಾಪ ಅವ್ರಿಗೆ ವ್ಯಾಪಾರ ಚೆನ್ನಾಗಿ ಆಗ್ಬೇಕು, ಅವ್ರ ಜೀವನ ನಡೆಯೋದು ಅದರಿಂದ. ಆದಮೇಲೆ ಛತ್ರಿ ಹಿಡ್ಕೊಂಡಾದ್ರೂ ಹೋಗಿ ನಾವೆಲ್ಲ ವ್ಯಾಪಾರ ಮಾಡ್ಬೇಕು ಅವ್ರ ಹತ್ರ. ಓಕೆನಾ? ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮಳೆ ಹೆವಿ ಇದೆ ಅಂತೆ, ಗುಂಡಿಗಳೆಲ್ಲ ಕಾಣಿಸ್ತಾ ಇಲ್ಲ. ಹುಷಾರಾಗಿ ಓಡಾಡ್ರಪ್ಪ, ಹುಷಾರಾಗಿ ಓಡಾಡ್ರಿ. ಕಾಂಗ್ರೆಸ್ ಸರ್ಕಾರ ಈಗ ಇರೋದು. ಗುಂಡಿಗಳನ್ನ ಮುಚ್ಚುತ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳೋರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ, ಫಸ್ಟ್ ಹಳ್ಳಗಳನ್ನ ಮುಚ್ಚಿ ಅಂತ ಜನಗಳು ಹೇಳ್ತಾರೆ. ಆಮೇಲೆ ಗ್ರ್ಯಾಂಡ್ ಬೆಂಗಳೂರು ಮಾಡಿ ಫಸ್ಟ್ ಹಳ್ಳುಗಳನ್ನ ಮುಚ್ಚಿ. ಆಕ್ಸಿಡೆಂಟ್ಗಳು ಎಷ್ಟು ಆಗ್ತದವೆ ಏನು ಅಂತ ನೋಡ್ತಾ ಇದ್ರೆ ಪ್ಯಾಚೆ ವರ್ಕೆ ಬಿಟ್ಟಿದಿರಲ್ಲ ನಿಮ್ದೊಂದು ಜನಮಾನ ಅಂತ ಜನ ಮಾತಾಡ್ತಾವ್ರೆ ಕಣ್ರಪ್ಪ ಕಾಂಗ್ರೆಸ್ ಅವರಿಗೆ. ಅಲ್ಲಪ್ಪ ರೋಡ್ಗಳು ಹಾಕಂಗಿದ್ರೆ ಫುಲ್ ಹಾಕ್ಬಿಡಿ, ಅದನ್ನ ಯಾಕೆ ಪಟ್ಟಿ ಟ್ಯಾಪೆಗಳನ್ನ ಹಾಕೊಂಡು ಹೋಗ್ತಿದ್ರೆ? ಆಕ್ಸಿಡೆಂಟ್ ಆಗೋಕ್ಕೆ ಇನ್ನೂ ದೊಡ್ಡ ಕಾರಣ ಇದೆ. ಈ ಗುಂಡಿಗಳಿಗೆ ಏನು ಮುಚ್ಚಿ ಈ ಕಡೆ ಬಿಡ್ತಾರೋ, ಬೈಕ್ ಹಿಂಗೆ ಹೋಗೋದು ಹಿಂಗೆ ಹೇಳ್ಕೊಂಡು ಹೋಗ್ಬಿಡ್ತದೆ. ನಿಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನೀವು ಕಾರಲ್ಲಿ ಓಡಾಡ್ತಿರಲ್ಲ ಏನ್ರಪ್ಪ, 4 ವೀಲರಲ್ಲಿ ಓಡಾಡ್ತೀರ, ನಿಮಗೆಲ್ಲ ಗೊತ್ತಲ್ಲ. ಹೆಲಿಕಾಪ್ಟ್ರು ಫ್ಲೈಟ್ಗಳಲ್ಲಿ ಓಡಾಡೋರು ನೀವು. ದಿನ ಪಾಪ ಕೆಲ್ಸಕ್ಕೆ ಹೋಗೋರು ಗೊತ್ತು ಅದ್ರ ವಿಚಾರ. ರೋಡಲ್ಲಿ ಹೆಂಗೆ ಓಡಾಡಬೇಕು ಏನು, ಗುಂಡಿ ಎಲ್ಲೈತಿ ಹಳ್ಳ, ಅದ್ರ ಒಳಗಡೆ ಪ್ಯಾಚ್ ವರ್ಕ್ ಹಾಕ್ಬಿಟ್ಟು ಇನ್ನೂ ಡೇಂಜರ್ ಮಾಡಿ ಇಟ್ಬಿಟ್ಟವ್ರಿ. ಬೆಂಗಳೂರಿನ ಡೇಂಜರ್, ಬ್ಯಾಂಗ್ಳೂರ್ ಗುಂಡಿಗಳು ಇನ್ನು ಡೇಂಜರ್. ಎಲ್ಲರಿಗೂ ಡೇಂಜರ್ ಆಗೋದು ಗುಂಡಿಗಳು ಡೇಂಜರು ನಮ್ಮಂಥವ್ರಿಗೆ, ಬೈಕ್ ಮೇಲೆ ಓಡಾಡೋಂಥವ್ರಿಗೆ, 4 ವೀಲರ್ ಅವ್ರಿಗಲ್ಲ. ಓಕೆನಾ? BMTC ಬಸ್ ಅವ್ರಿಗೂ ತೊಂದರೆ ಆಯ್ತದೆ. ಇನ್ನು ಅವ್ನು ಬ್ರೇಕ್ ಹೊಡೆದ, ಇವ್ನು ಬಿದ್ದ, ಅವ್ನು ಸತ್ತ ಆಗೋದು ಯಾರಿಂದ? ಈ ಗುಂಡಿಗಳಿಂದ. ರೋಡ್ ಟ್ಯಾಕ್ಸ್ನ ಕಟ್ಟಿಸ್ಕೊತೀರಾ ನಿಮ್ಮ ಜನಮಕ್ಕೆ ಅಂತ ಜನ ಮಾತಾಡ್ತಾವ್ರೆ. ರೋಡ್ ಟ್ಯಾಕ್ಸ್ ಹೆಂಗೆ ಕಟ್ಟಿಸ್ಕೊತೀರೋ ಹಂಗೆ ರೆಡಿ ಮಾಡ್ರಿ. ದುಡ್ಡು ಗಿಡ್ಡೇನ ಕಟ್ಟಿಲ್ಲ, ಇನ್ಶೂರೆನ್ಸ್ ಆಗಿಲ್ಲ ಅಂದರೆ ಹಿಡ್ದಾಕ್ಬಿಡ್ತಿರಲ್ಲ ಗೌರ್ಮೆಂಟ್ನವ್ರು, ನೀವೆಲ್ಲ ಪೊಲೀಸ್ನವ್ರು, ಟ್ರಾಫಿಕ್ನವರು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಈ ರೂಲ್ಸ್ನ ಯಾಕೆ ಫಾಲೋ, ನಿಮ್ಮ ರೂಲ್ಸ್ನ ಫಾಲೋ ಮಾಡಬೇಕು, ನಮ್ಮ ರೂಲ್ಸ್ ನೀವು ಫಾಲೋ ಮಾಡೋಕ್ಕಾಗಲ್ವಾ ಅಂತ ಜನಗಳು ಕೇಳ್ತಾವ್ರಿ. ಅವ್ರಿಗೆ ನೀವೇ ಉತ್ತರ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಅಂತ ಜನಗಳು ಹೇಳ್ತಾವ್ರೆ ಕಣಪ್ಪ. ಓಕೆನಾ? ಇನ್ನು RSS ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವ್ರದ್ದು, ಆಮೇಲೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಫುಲ್ಲು ಢಿಂಗ್ ಡಿಚ್ಚ ಅಂದ್ಬಿಟ್ಟು ಫುಲ್ಲು ಮಾತು ಮೇಲೆ ಮಾತು, ಟ್ಯಾಂಗ್ ಮೇಲೆ ಟ್ಯಾಂಗು. ಈಗ 180 ಕೋಟಿ ಲೂಟಿ ಬಗ್ಗೆ ಹೊರಗಡೆ ಬರ್ತಾಯಿದೆ. ಅವರಿದ್ದಾಗಲೇ ಆಗಿರೋದು A1 ಅವ್ರು ಹೆಂಗಾರೆ ಅಂದರೆ A1 ಖೈದಿ ಅಂತಾರಲ್ಲ ಆ ಥರ. ಖೈದಿ ಅಲ್ಲ, ಲೂಟ್ ಮಾಡಿರೋದಲ್ಲಿ ಖೈದಿ ಅನ್ನೋ ಲೆಕ್ಕ ಬರುತ್ತೆ.
ಓಕೆನ್ರಪ್ಪ. ಇನ್ನು ವಿಚಾರಗಳಿವೆ ಕಣ್ರಪ್ಪ, ಹೇಳ್ತೀನಿ. ಆಸ್ರಾಣಿಯವರು ನಮ್ಮಿಂದ ಆಗಲಿದ್ದಾರೆ ಕಣ್ರಪ್ಪ. ಆಯಿತು, 2 ದಿವಸ ಆಗೋಯ್ತು ಕಣಪ್ಪ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಬೇಡ್ಕೊಳ್ಳೋಣ. ಲೆಜೆಂಡ್ ಆ್ಯಕ್ಟರ್ ಅಂತ ಹೇಳ್ಬೋದು. ಸೋಲೆ ಸಿನಿಮಾದಲ್ಲಿ ನೀವು ನೋಡಿರಬೇಕು ಆಸ್ರಾಣಿ ಸಾಹೇಬರು ಯಾವ ಥರ ನಟನೆ ಮಾಡಿದ್ರು. ಅವರು ಒಂದೊಂದು ಸಿನಿಮಾದಲ್ಲೂ ಸೂಪರ್ ಆಗಿರ್ತಾ ಇತ್ತು ಅಲ್ವಾ. ಸೊ ಹೀಗಾಗಿ ಆಸ್ರಾಣಿ ಸರ್ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಇನ್ನು ವಿಚಾರಗಳಿವೆ ಕಣ್ರಪ್ಪ, ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚು. ಪಟಾಕಿಗಳೆಲ್ಲ ಹೊಡೆದ್ಬಿಟ್ಟು ಸೈಕತ್ತಾಗಿ ಎಂಜಾಯ್ ಮಾಡಿಬಿಟ್ಟವ್ರು ಎಲ್ಲರೂ ಮನೆಯೊಳಗಡೆ. ರೋಡೆಲ್ಲ ಖಾಲಿ ಬುತ್ತದೆ. ಯಾಕಂದ್ರೆ ದೀಪಾವಳಿ ಹಬ್ಬಕ್ಕೆಲ್ಲ ಊರಿಗೆ ಹೋಗ್ಬಿಟ್ಟವ್ರೆ ಕಣಪ್ಪ. ಅಂದರೆ ಹೊರಗಡೆ ಸ್ಟೇಟ್ನವ್ರು ಎಷ್ಟು ಜನ ಇದ್ರು ಬೆಂಗಳೂರಲ್ಲಿ ಅಂತ ಈಗ ಲೆಕ್ಕ ಹಾಕೊಳ್ಳಿ. ಹಬ್ಬ ಬಂದರೆ ಅಲ್ಲೂ ಓಡೋಗ್ಬಿಡ್ತಾರೆ. ಅಂದರೆ ಹೊರಗಡೆ ಸ್ಟೇಟ್ನವರೇ ಬೆಂಗಳೂರಲ್ಲಿ ಎಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ಟವ್ರಿ. ಟ್ರಾಫಿಕ್ಕು ಹೆವಿ ಜಾಮ್. KR ಪುರಂ ಹತ್ರ ಮೆಟ್ರೋ ಆಗಿಲ್ಲ ಇನ್ನೂ. ಜನ ಥೂ ಅಂತವ್ರಿ ಅಲ್ಲಪ್ಪ. ಎಲ್ಲಿ ರಶ್ ಆಯಿತು, ಎಲ್ಲಿ ಟ್ರಾಫಿಕ್ ಆಯಿತು, ಎಲ್ಲಿ ತೊಂದರೆ ಆಗ್ತಾಯಿತ್ತು, ಫಸ್ಟ್ ಅಲ್ಲಿ ಮೆಟ್ರೋ ಮಾಡಬೇಕು. ಈಸಿಯಾಗಿರೋದು ಇಲ್ಲೇ ತುಮಕೂರು, ಇಲ್ಲಿ ಯಶವಂತಪುರ, ಮಾರ್ಕೆಟ್ ಕಡೆ ಮಾಡಿಬಿಟ್ರಲ್ರಪ್ಪ. ಲಾಂಗ್ ಲೆಂತ್ ಯಾರು ಜಾಸ್ತಿ ಜನ ದೂರ ಹೋಗಿ ದುಡ್ಕೊಂಡು ಬರ್ತಾರೋ ಬೆವ್ರು ಸುರಿಸಿ, ಆ ಜಾಗದಲ್ಲಿ ಮೆಟ್ರೋ ಫಸ್ಟ್ ಮಾಡಿ ನಿಮ್ಮ ಜನ್ಮಕ್ಕೆ ಅಂತ ಜನ ಮಾತಾಡ್ತಾವ್ರೆ. KR ಪುರಂ ಹೋಗಿ ನೋಡಿ, ಒಂದು ವಾರ ಓಡಾಡ್ಬಿಟ್ರಿ ಸಾಕು ನೀವು ಬೈಕಲ್ಲಿ ಅಂತ ಪೊಲಿಟಿಕ್ಸ್ ಅವ್ರಿಗೆಲ್ಲ ಹೇಳ್ತಾವ್ರೆ. ಪೊಲಿಟಿಷಿಯನ್ಗೆ ಹೋಗ್ಬಿಟ್ಟು ಬನ್ನಿ ಬೈಕಲ್ಲಿ ನೋಡೋಣ, ಒಂದು ವಾರ ಹೋಗಿ ಬಂದ್ಬಿಡಿ, ಓಡಾಡ್ಬಿಡಿ ನೀವು ವೈಟ್ ಫೀಲ್ಡಿಂದ ಇಲ್ಲಿಗೆ ಬಂದ್ಬಿಡಿ ಬೆಂಗಳೂರಿಗೆ ಅಂತವ್ರೆ. ಮಾಡಿ ನೋಡಿ, ಪ್ರಯತ್ನ ಮಾಡಿ ನೋಡಿಯಪ್ಪ, ಆದರೂ ಆಗ್ಬೋದು ನಿಮ್ಮ ಕೈಲಿ. ನೋಡೋಣ ಏನು ಮಾಡ್ತಾರೆ. ಕಾರ್ ಬಿಟ್ಬಿಟ್ಟು ಓಡಿಸೋದು ಕಲೀರಿ, ಗೊತ್ತಾಗ್ತೈತೆ. ಹಳ್ಳ ದಿಣ್ಣೆಗಳು, ಅಲ್ಲಿ ಟ್ರಾಫಿಕ್ ಜಾಮು ನಿಮ್ಗೆ ಗೊತ್ತಾಯ್ತದೆ ಅಂತ ಜನ ಹೇಳ್ತಾವ್ರಿ ಕಣ್ರಪ್ಪ. ಇನ್ನು ವಿಚಾರಗಳು ಕಣಪ್ಪ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಕಲಬುರಗಿ ಚಿತ್ತಾಪುರದಲ್ಲಿ RSS ಅದು ಜಾಸ್ತಿ ಶುರು ಆಗ್ಬಿಡದೆ. RSS ಅವ್ರದ್ದು ಶುರು ಆಗ್ಬಿಟ್ಟದೆ. ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವರೇ ಊರು. ಅವ್ರು ಎಲ್ಲಿ ಬೇಡ ಅಂದರು, ಎಲ್ಲಿ ಅದನ್ನು ಏನು ನಿರ್ಬಂಧ ಏನು ಬೇಡ ಗಿಡ RSS ಅವರಿಗೆ ಸ್ಥಳ ಕೊಡಬೇಡಿ, ಗ್ರೌಂಡ್ ಕೊಡಬೇಡಿ, ಮೈದಾನ ಕೊಡಬೇಡಿ, ಏನೂ ಕೊಡಬೇಡಿ ಅಂದಿದ್ರು. ಅಲ್ಲೇ ಜಾಸ್ತಿ ಶುರುವಾಗಿದೆ RSSದು. ಏನು ಮಾಡ್ತೀರಾ ಮಾಡ್ಕೊಳ್ಳಿ ನೋಡೋಣ ಅಂತ RSS ಅವ್ರು ಎದ್ದುಬಿಟ್ಟವ್ರೆ ಕಣಪ್ಪ. ಪ್ರಿಯಾಂಕಾ ಖರ್ಗೆ ಅದು ಎಲ್ಲಿ ಹೇಳಿದ್ರು, ಅವ್ರು ಬೆಂಗಳೂರಲ್ಲಿ ಕುಂತ ಹೇಳಿದ್ರು, ಅವರಲ್ಲೇ ಶುರು ಆಗ್ಬಿಡದೆ RSSದು. ಅಂದರೆ RSSನ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ತಿಳ್ಕೊಬೇಕಾಗಿರೋಂಥದ್ದು ನೀವು. ಪ್ರಿಯಾಂಕಾ ಖರ್ಗೆ ಅವರಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ RSS ಅವರು. ಇವಾಗ ಎಚ್ಚರಿಸ್ಕೊಳ್ಳಿ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮಹಾತ್ಮ ಗಾಂಧಿ ಕೈಲಿ ಹೋರಾಟ ಮಾಡಿದ್ರು, ಅವ್ರ ಕೈಲಿ ಆಗಲಿಲ್ಲ. ಅದನ್ನು ನಿಲ್ಸಕ್ಕೆ ನೀವು ಯಾರ್ರೀ ಬಚ್ಚ ಅಂತ ಹೇಳ್ಬಿಟ್ಟವ್ರೆ. ಕುನ್ನಿ ಅನ್ನೋ ಲೆಕ್ಕದಲ್ಲಿ ಹೇಳ್ಬಿಟ್ಟವ್ರೆ ಕಣಪ್ಪ RSS ಸಾಹೇಬರು. ಆಮೇಲೆ ನಮ್ಮ ಯತ್ನಾಳ್ ಸಾಹೇಬರು, ಆಮೇಲೆ ಎಲ್ಲ ಸುಮಾರು ಜನ BJP ಅವ್ರು ಎದ್ದುಬಿಟ್ಟವ್ರೆ ಕಣಪ್ಪ. ಒಟ್ಟು ಹಿಂಗಾಗದೆ ಕಾರಣಗಳು ಈ ಥರವೇ ಕಣಪ್ಪ. ಅಂದರೆ ಮುಖ್ಯಮಂತ್ರಿ ಆದರೆ ಬರೀ ಫೈನಾನ್ಸ್ ಮಾತ್ರನ ಅಂತ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದಾರೆ. A1 ಕೈದಿ ಇವರೇ ಆಗ್ತಾರಂತ RSS ಅವ್ರು ಹೇಳೋರೆ. 180 ಕೋಟಿನ ಲೂಟ್ ಹೊಡೆದವರಲ್ಲ. ಹಂಗಾರೆ A1 ಕೈದಿ ನೀವೇ ಆಗ್ತೀರಾ ಅಂದರೆ ಕಾಂಗ್ರೆಸ್ನವ್ರು ಹೇಳಿರೋಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಆಗ್ಬೋದು, ಪ್ರಿಯಾಂಕಾ ಖರ್ಗೆನೂ ಆಗಬಹುದು, ಯಾರೈತಾರೋ ಒಟ್ಟೆ ಕಾಂಗ್ರೆಸ್ಸಲ್ಲಿರೋರ ಮೇಲೆ ಇದು ಬಂದಿರೋಂಥ ಒಂದು ವಿಚಾರ. ಅವರೇ ಮಾಡಿರೋದು 180 ಕೋಟಿ ಲೂಟ್ ಅಂತ ಹೇಳ್ತಾವ್ರಿ RSS ಸಾಹೇಬರು. ಇನ್ನು ಹಲವಾರು ವಿಚಾರಗಳೇ ಕಣಪ್ಪ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರಪ್ಪ ಕಾಂಗ್ರೆಸ್ಸಲ್ಲಿ. ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು RSSಗೆ ನಿರ್ಬಂಧ ಅಂತ ಹೇಳಿದ್ರು. ಈಗ ಇಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರು ಹೇಳ್ತಾವ್ರೆ ಬೆಳಗಾವಿ ಒಳಗಡೆ, ಇಲ್ಲ RSSಗೆ ಅಷ್ಟೇ ಅಲ್ಲ, ಎಲ್ಲದಕ್ಕೂ ನೀವು ಪರ್ಮಿಷನ್ ತಗೋಬೇಕು. ಯಾವುದೇ ಸರ್ಕಾರಿ ಜಾಗ ಆಗಿರ್ಬೋದು, ಅಲ್ಲಿ ನೀವು ಜಾಗನ ತಗೋಬೇಕು ಅಂದರೆ ನೀವು ಪರ್ಮಿಷನ್ ಪಡಿಬೇಕು. ಅರ್ಥ ಆಯ್ತಾ ನಿಮಗೆ? ಅನುಮತಿ ಪಡೆದು ನೀವೆಲ್ಲ ಕಾರ್ಯಕ್ರಮಗಳು ಮಾಡಬೇಕು. ಬರೀ ಅದು RSS ಒಂದೇ ಅಲ್ಲಂತೆ, ಎಲ್ಲ ಕಾರ್ಯಕ್ರಮಗಳು ಯಾವುದೇ ಮಾಡಿದ್ರು ಅದು ಮೊದಲಿಂದನೂ ಇರುವಂಥದ್ದು. ಯಜಮಾನ್ರಿ ಮೊದಲಿಂದನೂ ಇರುವಂಥದ್ದು ಸತೀಶ್ ಸಾಹೇಬ್ರಿ, ಅದು ಮೊದಲಿಂದನೇ ಐತೆ. ಯಾವುದೇ ಏನಕ್ಕೆ ಗಣೇಶನಿಗೆ ಏನೋ ಒಂದು ಬ್ಯಾಂಡ್ ಬಾರಿಸ್ಬೇಕಂದ್ರೂ ಇಲ್ಲ ಏನೋ ಮಾಡಬೇಕು ಅಂದ್ರೂ ಅದು ಪರ್ಮಿಷನ್ ತೊಗೊಳ್ಬೇಕು, ಅದು ಮೊದಲಿಂದನೂ ಐತೆ. ಆದರೆ ನೀವು ಹೇಳ್ತಾ ಇರೋ ಪ್ರಕಾರ RSSಗೆ ಮಾತ್ರ ಅಲ್ಲ ಎಲ್ಲರಿಗೂ ಅಂತ ನೀವು ಹೇಳ್ತಾ ಇದ್ದೀರ. ಇಲ್ಲಿ ನೋಡಿದ್ರೆ ಪ್ರಿಯಾಂಕಾ ಖರ್ಗೆ ಅವರು RSS ಅವರಿಗೆ ಸ್ಪೆಷಲ್ ಆಗಿ ಹೇಳ್ತಾವ್ರಿ. ಇಲ್ಲಿ ಯಾವುದು ಸತ್ಯ ಅನ್ನೋದು ನಮಗೆ ಗೊತ್ತಾಗಬೇಕು. ಸತೀಶ್ ಜಾರಕಿಹೊಳಿ ಸಾಹೇಬರು ನೋಡಿದ್ರೆ ಹೇಳ್ತಾ ಇರೋದು ಎಲ್ಲರೂ ಪರ್ಮಿಷನ್ ತಗೊಳ್ಳೇಬೇಕು, ಅನುಮತಿ ಪಡಿಬೇಕು, ಯಾವುದೇ ಸರ್ಕಾರ ಜಾಗದಲ್ಲಿ ಏನೇ ಕಾರ್ಯಕ್ರಮ ಮಾಡಬೇಕು, ಅದು ಮೊದಲಿಂದನೂ ಬಂದಿರೋಂಥದ್ದು. ಆದರೆ RSSಗೆ ಸ್ಪೆಷಲ್ ಅಂತ ಇಲ್ಲಿ ಹೇಳ್ತಾವ್ರೆ, ನೀವು ನೋಡಿದ್ರೆ RSSಗಲ್ಲ ಅಂತ ಇದ್ದೀರಾ. ನಮ್ಮಲ್ಲೇ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವುದಕ್ಕೆ ಏನು ಪರ್ಮಿಷನ್ ಕೊಡಬೇಕು, ಯಾವ ಥರ ಏನು ಅಂತ. ಅದನ್ನು ಯೋಚನೆ ಮಾಡಿ ಕರೆಕ್ಟಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಮಾತಾಡ್ಕೊಂಡು ಒಟ್ಟಿಗೆ ಹೇಳಬೇಕು. ಇಲ್ಲಿ ನೋಡಿದ್ರೆ RSS ಮೇಲೆ ಟಾರ್ಗೆಟ್ ಮಾಡ್ತಾರಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತ ಜನಗಳು ಮಾತಾಡ್ತಾವ್ರಿ. ಓಕೆ, ಇನ್ನು ಐತಪ್ಪ ಹಲವಾರು ವಿಚಾರಗಳವೆ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಕಣಪ್ಪ, ಇನ್ನೊಂದು ಸಂಚಲನ ಎಲ್ಲ ಊಡ್ಸಾಗ್ಬಿಡದೆ ಕಣಪ್ಪ. BJP ಸುರೇಶ್ ಗೌಡ ಅವರು ಒಂದ್ಸತಿ ಹೇಳಿದ್ರಂತೆ RSS ಅವರು ಭ್ರಷ್ಟರು ಅಂತ ಹೇಳಿದ್ರಂತೆ BJP ಅವರು. ಆ ವಿಡಿಯೋನ ಈಗ ವೈರಲ್ ಮಾಡಿ ಹಾಕ್ಬಿಟ್ಟವ್ರೆ ಕಣಪ್ಪ. ಯಾವ ಟೈಮಲ್ಲಿ ಹೇಳಿದ್ರು ಏನೋ ಗೊತ್ತಿಲ್ಲ ಕಣಪ್ಪ. ಒಟ್ಟು RSS ಅವರು ಭ್ರಷ್ಟರು ಅಂತ ಹೇಳಿದ್ರಂತೆ ಸುರೇಶ್ ಗೌಡ ಅವರು BJPಯಲ್ಲಿ. ಅವಾಗಲೇ ಹೇಳಿಬಿಟ್ಟಿದ್ರು ಅಂತ ಈಗ ಕಾಂಗ್ರೆಸ್ ಅವರು ಅದನ್ನು ವೈರಲ್ ಮಾಡ್ತಾವ್ರೆ ವಿಡಿಯೋ. ಏನ್ರಪ್ಪ ಇದು? ಆದರೆ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಕಾಂಗ್ರೆಸ್ನವ್ರೆ RSS ಮೇಲೆ ತುಂಬ ಟಾರ್ಗೆಟ್ ಮಾಡ್ತಾವ್ರಂತ ಜನಗಳು ಹೇಳ್ತಾವ್ರೆ. RSS ಮೇಲೆ ಕಣ್ಣು ಬಿದ್ದುಬಿಟ್ಟೈತೆ ಇವ್ರಿಗೆ. ಯಾಕೆ ಬಿದ್ದೈತೆ ಏನು ಅಂತ ಗೊತ್ತಿಲ್ಲ.
ಇನ್ನೊಂದು ವಿಚಾರ ಅಯೋಧ್ಯೆ ಏನಪ್ಪ ನಾವೇನು ರಾಮ ಮಂದಿರ ಕಟ್ಟೋ ಟೈಮಲ್ಲಿ ಎಲ್ಲ ಹೋರಾಟಕ್ಕೆ ಹೋಗಿದ್ದಂಥದ್ದು RSS. ರಾಮ ಮಂದಿರ ಕಟ್ಟೋಕ್ಕೆ ಕಾರಣ ಅನ್ನೋದು RSS ಅಂತ ಜನಗಳು ಇವಾಗಲೂ ಹೇಳ್ತಾರೆ ಕಣಪ್ಪ. RSSನವ್ರು ಇಲ್ಲ ಅಂದರೆ ರಾಮ ಮಂದಿರ ಆಗ್ತಾ ಇರಲಿಲ್ಲ. RSS ಹೋರಾಟನೇ ಇವತ್ತು ಆಗಿರೋದು, ರಾಮ ಮಂದಿರ ಆಗೋಕ್ಕೆ ಕಾರಣನೇ ಅಯೋಧ್ಯೆಯಲ್ಲಿ ಅಂತ ಹೇಳ್ತಾ ಇರೋದು ಸುಮಾರು ಜನ. ಆದರೆ ಕಾಂಗ್ರೆಸ್ನವ್ರು ಅವ್ರ ಮೇಲೆ ಕಣ್ಣಿಟ್ಟಿರೋದು ಅದಕ್ಕೆ, ಅದೇ ಕಾರಣಕ್ಕ ಅನ್ನೋದು ಇನ್ನು ಕೆಲವು ಜನ ಮಾತಾಡ್ತಾವ್ರಿ ಕಣಪ್ಪ. ಇನ್ನು ಹಲವಾರು ವಿಚಾರಗಳು ಕಣಪ್ಪ, ಜಸ್ಟ್ ನೋಡ್ಕೊಂಡಿರ್ತಾರೆ. ಆದರೆ ಸುರೇಶ್ ಗೌಡ ಅವರು ವಿಡಿಯೋನ ವೈರಲ್ ಮಾಡಾಕ್ತಾವ್ರೆ ಕಾಂಗ್ರೆಸ್ನವರು ಅಂತ ಜನ ಮಾತಾಡ್ತಾವ್ರಿ. ಒಳ್ಳೇದು ಯಾವುದೋ ಟೈಮಲ್ಲಿ ಮಾತಾಡೋಂಥದ್ದು ಯಾವ ದೇಶಕ್ಕೆ ಮಾತಾಡಿದ್ರೋ ಗೊತ್ತಿಲ್ಲ. RSS ಅವರು ಭ್ರಷ್ಟರು 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 ಅಂದವ್ರಂತೆ ಸುರೇಶ್ ಗೌಡ ಅವರು. ಈಗ ಅವ್ರು ಕ್ಷಮೆ ಕೇಳ್ತಾರೆ, ಏನು ಕೇಳ್ತಾರೋ ಆ ಟೈಮಲ್ಲಿ ಯಾಕೆ ಕೇಳಿದ್ರು ಈ ಮಾತು ಅಂತ ಈಗ ಕ್ವಶನ್ಗಳು ಬೀಳ್ತಾವೆ. ನೀವು ಇದಕ್ಕೆ ಉತ್ತರ ಕೊಡಬೇಕು ಸುರೇಶ್ ಗೌಡ ಅವರೇ ಅಂತ ನಮ್ಮವರು ಎಲ್ಲ ಕೇಳ್ತಾವ್ರೆ ಕಣಪ್ಪ. ಇದಕ್ಕೆ ನೀವೇ ಉತ್ತರ ಕೊಡಬೇಕು. ಎಸ್, ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನಮ್ಮ ಕರ್ನಾಟಕದಲ್ಲಿ ಈ ಸುದ್ದಿಗೆ ಏನಪ್ಪ ಕಡಿಮೆ ಬೇಜಾನ್ ಸಿಗ್ತವೆ ಕಣ್ರಪ್ಪ. ಈಗ ವಿಡಿಯೋ ವೈರಲ್ ಮಾಡಿರೋದು ಯಾರು ಅಂತ ಗೊತ್ತಾಯಿತು, ಕಾಂಗ್ರೆಸ್ ಶಾಸಕರೊಬ್ಬರು ಅಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ ಕಣಪ್ಪ. ಇನ್ನೊಂದು ಅಡ್ವಾಣಿ ಅವ್ರಿಗೆ ಆಮೇಲೆ ಯಡಿಯೂರಪ್ಪ ಅವ್ರಿಗೆ ಎಡವಟ್ಟು ಮಾಡಿದ್ದು ಇದೇ RSS ಅಂತ ಹೇಳ್ತಾವ್ರೆ. ಅಡ್ವಾಣಿ ಅವ್ರಿಗೆ ಆಮೇಲೆ ಯಡಿಯೂರಪ್ಪ ಅವ್ರಿಗೆ ಎಡವಟ್ಟು ಮಾಡಿದ್ದು ಇದೇ ಅಂತೆ. RSSನವರು ಎಡವಟ್ಟು ಮಾಡಿದ್ರಂತೆ. ಯಾಕೆ ಅವರು BJP ಅವರು ಹಿಂದೂ ಧರ್ಮವನ್ನು ಹೋರಾಡ್ತಾ ಇದ್ದಂಥವ್ರು RSS ಅವ್ರು ಯಾಕೆ ಮಾಡಿದ್ರು ಅಂತ ಈಗ ಕೆಲವು ಜನ ಪ್ರಶ್ನೆ ಮಾಡ್ತಾವ್ರೆ. ಇದಕ್ಕೆ ಉತ್ತರ ಕೊಡಬೇಕು. ಹರಿಪ್ರಸಾದ್ ಅವರು ಅವರೇ ಹರಿಸಿರೋಂಥದ್ದು ವಿಡಿಯೋ. ಹರಿಪ್ರಸಾದ್ ಅವರೇ ಹರಿಸ್ಬಿಟ್ಟವ್ರಂತೆ ವಿಡಿಯೋ. ಕಾಂಗ್ರೆಸ್ ಶಾಸಕ ಒಬ್ಬರು ಅವರೇ ಹರಿಸಿರೋಂಥ ವಿಡಿಯೋ. ಹರಿಪ್ರಸಾದ್ ಅವರೇ ವಿಡಿಯೋನ ಹರಿಸ್ಬಿಟ್ಟವ್ರಿ. ಇದಕ್ಕೇನು ಉತ್ತರ ಕೊಡ್ತೀರಾ ಈಗ ಕೊಡಿ ಅಂತ ಕಾಯ್ತಾವ್ರಿ ಕಣ್ರಪ್ಪ. ನೋಡ್ಬೇಕಪ್ಪ ಯಾವ್ಯಾವ ಟೈಮ್ಗೆ ಯಾರ್ಯಾರು ಏನು ಮಾಡ್ತಾರೆ. ಅಡ್ವಾಣಿ ಅವ್ರಿಗೂ ಯಡಿಯೂರಪ್ಪ ಅವ್ರಿಗೆ ಇವರೇ ಅಂತೆ RSS ಅವರಂತೆ. ಏನೋ ಗೊತ್ತಾಯ್ತಲ್ಲ ಕಣಪ್ಪ, ನಿಮಗೆ ಗೊತ್ತಿವೆಲ್ಲ ವಿಚಾರಗಳು. ಇದು ಸತ್ಯನ ಸುಳ್ಳಿಗೆ ಯಡಿಯೂರಪ್ಪ ಸಾಹೇಬ್ರು ಹೇಳ್ಬೇಕು, ಇಲ್ಲ ಅಡ್ವಾಣಿ ಸಾಹೇಬ್ರು ಹೇಳ್ಬೇಕಾಗಿತ್ತು ಅಲ್ವೇನಪ್ಪ. ನೋಡೋಣಪ್ಪ, ಕಾಯ್ದು ನೋಡೋಣ ಯಾರ ಕಡೆಯಿಂದ ಏನು ಉತ್ತರ ಬರ್ತದೆ ಅಂತ. ಬೇಕೇನಾ? ಪ್ರಶ್ನೆ ಅಂತೂ ಹಾಕಿ ಬಿಟ್ಟುಬಿಟ್ಟವ್ರೆ ಕಾಂಗ್ರೆಸ್ ಅವರು. ಈಗ ಉತ್ತರ ಇದಕ್ಕೆ BJP ಅವರು ಕೊಡಿಬೇಕು. ಓಕೆ, ಇನ್ನೊಂದು ಕಣಪ್ಪ, ಈ DJ ಹಳ್ಳಿ ಒಳಗಡೆ ಒಂದಿಲ್ಲ ಒಂದು ಆಯ್ತಾನೆ ಇರ್ತವೆ ಕಣಪ್ಪ. ಬೆಂಗಳೂರು DJ ಹಳ್ಳಿಯಲ್ಲಿ, ಬೆಂಗಳೂರು ಹತ್ತಿರ DJ ಹಳ್ಳಿಯಲ್ಲಿ ಈಗ ಇನ್ಸ್ಪೆಕ್ಟರ್ ಸುನೀಲ್ ಅತ್ಯಾಚಾರ ಮಾಡೋರಂತೆ. ಹುಡುಗಿನ ಅತ್ಯಾಚಾರ ಮಾಡಿಬಿಟ್ಟು ನೀನು ಮದುವೆ ಆಗ್ತೀನಿ ಅಂತ ಹಂಗಿಂಗೆ ಅಂತೇಳಿ ಮೋಸ ಮಾಡೋರಂತೆ. ಆಮೇಲೆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾವ್ರಂತೆ. ನೀನು ಏನಾದರೂ ಯಾರಿಗಾದ್ರೂ ಏನಾದರೂ ಈ ಬಗ್ಗೆ ಬಾಯಿ ಏನಾದರೂ ಬಿಟ್ಟರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ ಅಂತ ಹೇಳೋರಂತೆ. ಯಾರು? ಇನ್ಸ್ಪೆಕ್ಟರ್ ಸುನೀಲ್, DJ ಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಅವರು ಹೇಳಿರೋಂಥ ವಿಚಾರ ಕಣಪ್ಪ. ಎಲ್ಲ ಕಡೆ ಹೊರಗಡೆ ವೈರಲ್ ಆಯ್ತಾ ಅದೇ. ಇವರು ರೇಪ್ ಮಾಡಿಬಿಟ್ಟವ್ರೆ ಅವಳ ಹುಡುಗಿನ ಅಂತ ಹೇಳ್ತಾವ್ರೆ ಕಣಪ್ಪ. ಅತ್ಯಾಚಾರ ಎಲ್ಲ ಮಾಡಿ ಅವಳನ್ನ ಎದುರಿಸಿ ವಿಡಿಯೋನ ಇಟ್ಕೊಂಡು ಎದುರಿಸ್ತವ್ರೆ. ನೀನು ಕೊಲೆ ಮಾಡ್ಬಿಡ್ತೀನಿ ಯಾರನ್ನ ಹೇಳ್ಬಿಟ್ರೆ ನೀನು ಮದುವೆ ಆಗ್ತೀನಂತ ಮೋಸ ಮಾಡೋರೆ ಹುಡುಗಿಗೆ ಅಂತ ಹೇಳ್ತಾವ್ರೆ ಕಣಪ್ಪ. DJ ಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಅವರು ಮಾಡಿರೋಂಥ ಕೆಲಸ ಇದು. ನೋಡ್ಬೇಕಂಡ್ರಪ್ಪ, ಈ DJ ಹಳ್ಳಿ ಒಳಗಡೆ ಒಂದಿಲ್ಲ ಒಂದು ಆಯ್ತಾನೆ ಇರ್ತವೆ ಎಡ್ಬಿಟ್ಟು. ಈಗ ಸುನೀಲ್ ಅವ್ರು ಎಡ್ಬಿಟ್ಟು ಮಾಡ್ಕೊಂಬಿಟ್ಟವ್ರಂತ ಎಲ್ಲ ನ್ಯೂಸ್ ಬರ್ತಾದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ವಾಟ್ ಹ್ಯಾಪನ್ಸ್. ಓಕೆ, ಇನ್ನೊಂದು ವಿಚಾರ ಕಣಪ್ಪ, ನಿನ್ನೆ HD ಕುಮಾರಸ್ವಾಮಿ ಸಾಹೇಬರು ಆಮೇಲೆ ವಿಜೇಂದ್ರ ಅವರು ಇಬ್ಬರು ಸೇರಿ ಮಾತುಕತೆ ಆಗಿದೆ ಅಂತೆ ಕಣಪ್ಪ. ನೆಕ್ಸ್ಟ್ ಎಲೆಕ್ಷನ್ಗೆ ಹೆಂಗೆ ರೆಡಿ ಆಗಬೇಕು, ಏನು ಮಾಡಬೇಕು, ಏನು ಅಂತ ಕರ್ನಾಟಕದಲ್ಲಿ ಒಂದು ಸಪ್ರೇಟಾಗಿ ಒಂದು ಹೆಂಗೆ ಏನು ಅಂತ ನಿಮಗೆ ಗೊತ್ತಾಯ್ತಿದೆ ಕಣಪ್ಪ. ನವೆಂಬರಲ್ಲಿ ಏನು ಹೇಳ್ತಾ ಇದ್ರು ಕ್ರಾಂತಿ, ಈಗ ಎಲ್ಲ ಕಡೆಯಿಂದ ಎಲ್ಲ ಪಕ್ಷಗಳಿಂದನೂ ಕ್ರಾಂತಿ ಶುರು ಆಗುತ್ತೆ. ಯಾರು ವಾಂತಿ ಮಾಡ್ತಾರೆ ಅನ್ನೋದು ನೋಡಬೇಕು. ವಾಂತಿ ಮಾಡಿದವರು ಸೋತರು ಅಂತ, ಕ್ರಾಂತಿ ಮಾಡಿದವರು ಗೆದ್ದರು ಅಂತ. ಕ್ರಾಂತಿ ಎಷ್ಟು ಕೆಲಸ ಕೊಡುತ್ತೆ, ಎಷ್ಟು ಜಯ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಕಣಪ್ಪ. ಅದೇ ಇಷ್ಟ ಐತೆಪ್ಪ ವಿಚಾರಗಳು. ಇನ್ನೂ ಹಲವಾರು ವಿಚಾರಗಳಿವೆ ಕಣಪ್ಪ. ಎಷ್ಟು ನೋಡಬೇಕು. ಇನ್ನು ಬಿಗ್ ಬಾಸ್ ಒಳಗಡೆ ಹೋಗಿರಂತೆ ರಘುವರ್ ಬೇರೆ ಹೇಳಿದಾರಂತೆ. ದಿ ಬಾಸ್ ದರ್ಶನ್ ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದಾರಂತ, ಕಣ್ಣೀರು ಹಾಕಿದಾರಂತೆ. ಖಂಡಿತ ಕಣಪ್ಪ, ಹೆಲ್ಪ್ ಮಾಡೋರು ಯಾರು ಅಷ್ಟೇ. ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬೋದು, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬೋದು ಅಂತಾರೆ. ಹಂಗೆ ದರ್ಶನ್ ಸಾಹೇಬರು ಕೂಡ, ದರ್ಶನ್ ಡಿ ಬಾಸ್ ಏನವರು ದರ್ಶನ್ ಸಾಹೇಬರು ಅಷ್ಟೇ ಹೆಲ್ಪ್ ಮಾಡಿರೋದನ್ನು ಯಾರಿಗೂ ಹೇಳ್ಬಾರ್ದಿದ್ರೆ ನನಗೆ ಗೊತ್ತಿಲ್ಲ. ಈಗ ಅದನ್ನು ಬಿಗ್ ಬಾಸ್ ಒಳಗಡೆ ಅದನ್ನು ಬಿಚ್ಚಿಟ್ಟವ್ರಿ. ಓಕೆ, ಇನ್ನು ವಿಚಾರಗಳು ಕಣಪ್ಪ, ಹಲವಾರು ವಿಚಾರಗಳು ಬೇಡಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನೋಡಿದ್ರೆ ಏನರಪ್ಪ ಸುದ್ದಿಗಳೆಲ್ಲ ಈ ಕರ್ನಾಟಕದೊಳಗೆ ಸುದ್ದಿಗೆ ಏನಪ್ಪ ಬೇಜಾನ್ ಸಿಗ್ತಾ ಇರ್ತವೆ. ರಾಜಕಾರಣಿಗಳಲ್ಲಿ ರಾಜಕಾರಣಿಗಳೇ ಜಗಳ ಆಡೋವಂಥದ್ದು, ಪಕ್ಷಗಳು ಜಗಳ ಆಡೋವಂಥದ್ದು ಎಲ್ಲ ವಿಚಾರಗಳು ನಿಮ್ಮ ಬಂದೇ ಬರ್ತೈತೆ ನಿಮ್ಮ ಮುಂದೆ. ಓಕೆಪ್ಪ, ಇವತ್ತಿನ ವಿಚಾರ ಇಷ್ಟ ಆಗಿತ್ತು. ಮತ್ತೆ ನಾಳೆ ಸಿಗ್ತೀನಿ ಕಣ್ರಪ್ಪ ನಿಮಗೆ ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ. ಹೋಗೋದು ಮಸಾಲೆ ದೋಸೆ ತಿನ್ಕೊಂಬತ್ತೀನಿ, ಮತ್ತೆ ಸುದ್ದಿಗಳು ಸಿಗ್ತವೆ. ಮಸಾಲೆ ದೋಸೆ ತಿನ್ಕೊಂಡು ಹಂಗೆ ಸುದ್ದಿಗಳನ್ನ ತಿಳ್ಕೊಂಡು ಬರ್ತೀನಿ ಕಣಪ್ಪ ನಾನು. ಓಟ್ ಬರ್ಲೇನ್ರಪ್ಪ, ಓಟ್ ಬರ್ತೀನ ಬಾಯಿ ಶಂಭುಲಿಂಗ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಓಟ್ ಬರ್ತೀನಪ್ಪ ಶಂಭುಲಿಂಗ. ಅದು ಗೌರ್ಮೆಂಟಲ್ಲಿ ಇಡಬೇಡ ಅಂತಲ್ಲ ದೀಪಾವಳಿಯಲ್ಲಿ ಹೋಟ್ಲುಗಳು ಓಪನ್ ಇರ್ತಾವೆ ಅಲ್ಲ, ನಡಿಲ್ಲ ಎತ್ಲ ಗಾಡಿನ, ಎತ್ಲ ಕಾರ್ನ, ಹೋಗೋಣ ವಿಧಾನಸೌಧಕ್ಕೆ. ಓಟ್ ಬರ್ತೀನಿ ಕಣಪ್ಪ ಶಂಭುಲಿಂಗ. ಬರ್ತೀನರಪ್ಪ. ನಿಮ್ಮ ಓಟು ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಶಂಭುಲಿಂಗ ಬರ್ತೀನಪ್ಪ. ಏನಪ್ಪ DJ ಹಳ್ಳಿ ಒಳಗಡೆ ರೇಪು ಏನೇನೋ ಅಂತವ್ರಲ್ಲಪ್ಪ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.